ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಮನೆ. ಮೊದಲಿಗೆ ಮುನ್ನೋಟ. ಕಲ್ಲಮನೆ ಸೊಸೈಟಿ ಅವ್ಯವಹಾರದ ವಿರುದ್ಧ ಜನರ ಆಕ್ರೋಶ. ಕಾರಣಗಿರಿಯಲ್ಲಿ ಕೃಷ್ಣಲೋಕ ಪುಟಾಣಿಗಳಿಂದ ರಾಧಾಕೃಷ್ಣ ವೇಷ. ಗಿಣಿವಾರ ಕೊಡಚಾದ್ರಿ ಶಾಲೆಯಲ್ಲೂ ಕೃಷ್ಣ ರಾಧಾ ಸಮಾವೇಶ. ಸಾಗರ ತಾಲೂಕಿನ ಕಲ್ಲಮನೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರದ ವಿರುದ್ಧ ಆಕ್ರೋಶಗೊಂಡ ಜನ ಸೋಮವಾರ ಬೃಹತ್ ಪ್ರಮಾಣದಲ್ಲಿ ಜಮಾಯಿಸಿ ಸೊಸೈಟಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. ಕಳೆದ ತಿಂಗಳಿನಲ್ಲಿಯೇ ಪಿಗ್ಮಿ ಕಟ್ಟಿದವರು, ಠೇವಣಿ ಇಟ್ಟವರು ತಮ್ಮ ಹಣವನ್ನು ಸಕಾಲಕ್ಕೆ ಕೇಳಿದಾಗ ತಿರುಗಿ ಕೊಡದಿರುವುದು ಮತ್ತು ಕಾರ್ಯದರ್ಶಿ ಹಲವು ದಿನಗಳಿಂದ ಗೈರಾಗಿರುವುದು ಅನುಮಾನಕ್ಕೆ ಆಸ್ಪದವಾಗಿ ಒಮ್ಮೆ ಪ್ರತಿಭಟಿಸಲಾಗಿತ್ತು. ಆಗ ಸಂಸ್ಥೆಯ ಆಡಳಿತ ಮಂಡಳಿ ಕಡೆಯಿಂದ ಆಗಸ್ಟ್ ತಿಂಗಳಲ್ಲಿ ಪಿಗ್ಮಿದಾರರಿಗೆ ಅರ್ಧ ಹಣ ಮತ್ತೆ ಸೆಪ್ಟೆಂಬರ್ನಲ್ಲಿ ಉಳಿದ ಹಣ ಕೊಡುವ ಭರವಸೆ ನೀಡಿದ್ದರು. ಆದರೆ ಆ ಯಾವ ಪ್ರಯತ್ನವೂ ನಡೆಯದಿರುವುದು ಹಾಗೂ ಪಿಗ್ಮಿದಾರರ ಮತ್ತು ಠೇವಣಿದಾರರ ವಿಶ್ವಾಸ ಗಳಿಸುವ ರೀತಿಯಲ್ಲಿ ವ್ಯವಹಾರವೇ ನಡೆಯದಿರುವುದು ಮತ್ತೆ ಅನುಮಾನಕ್ಕೆ ಕಾರಣವಾಗಿ ಸೋಮವಾರ ಸಂಘದಲ್ಲಿ ಹಣ ಇಟ್ಟಿರುವ ಎಲ್ಲರೂ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಡ ಜನರು ಕಷ್ಟಪಟ್ಟು ಉಳಿತಾಯ ಮಾಡಿರುವ ಹಣವನ್ನು ಸೊಸೈಟಿ ಅವ್ಯವಹಾರ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಠೇವಣಿದಾರರು ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿರುವುದಲ್ಲದೆ ಸೊಸೈಟಿಗೆ ನುಗ್ಗುವ ಪ್ರಯತ್ನವನ್ನು ಮಾಡಿದ್ದರು. ಆದರೆ ಯಾವುದೇ ರೀತಿಯ ದಾಂಧಲೆಯಾಗದ ರೀತಿ ಪೊಲೀಸ್ ಇಲಾಖೆ ಸ್ಥಳದಲ್ಲೇ ಇದ್ದು ನಿರ್ವಹಿಸಿದೆ. ಈ ವೇಳೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಪ್ರತಿಭಟನಾಕಾರರ ಪರವಾಗಿ ಮಾತನಾಡಿದರು. ಸ್ಥಳಕ್ಕೆ ನಂತರ ಉಪವಿಭಾಗಾಧಿಕಾರಿ ಆರ್ ಯತೀಶ್ ಭೇಟಿ ನೀಡಿ ಮುಂದಿನ ಸರ್ಕಾರದ ಕ್ರಮದ ಕುರಿತು ಮಾಹಿತಿ ನೀಡಿದ್ದಾರೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದು ಸೇರಿದಂತೆ ಪಿಗ್ಮಿದಾರರ ಹಣಕ್ಕೆ ನ್ಯಾಯ ಒದಗಿಸುವ ಕುರಿತು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಮನೆ ಸೊಸೈಟಿಲಿ ಪಿಗ್ಮಿ ಕಟ್ಟಂತವರಿಗೆ 1.5 ರಿಂದ 2 ಕೋಟಿಯಷ್ಟು ಸುಮಾರು 600 ರಿಂದ 800 ಜನರ ಪಿಗ್ಮಿ ಹಣ ಕಳೆದ 3 ತಿಂಗಳಿಂದ 4 ತಿಂಗಳಿಂದ ಏನು ಅವರು ಕಲ್ಮನೆ ಸೊಸೈಟಿಗೆ ಅಲ್ದಾಡಿ ಕೊನೆಗೆ ಹೋದ್ ತಿಂಗಳೆಲ್ಲ ಸೇರಿದಾಗ ಕೆಲವು ಪಿಗ್ಮಿ ಕಟ್ಟಂತವ್ರು ತಾವು ಬರಬೇಕು ಅಂತ ಹೇಳಿದಾಗ ನಾನು ಕೂಡ ಬಂದಿದ್ದೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸದಸ್ಯರುಗಳು ಸಹಿತ ಬಂದಿದ್ರು, ಎಲ್ಲ ಡೈರೆಕ್ಟರ್ ಅಧ್ಯಕ್ಷರುಗಳು ಸಹಿತ ಇದ್ರು. ಆ ಸಂದರ್ಭದಲ್ಲಿ ಒಂದು ಅವಕಾಶವನ್ನ ಸೊಸೈಟಿಯವರಿಗೆ ಯಾಕಂದ್ರೆ ನಲ್ಲಿ ಹಣಕಾಸಿನ ವ್ಯವಹಾರ ಬಗೆಹರಿಯಲ್ಲ ಅಂತ ಹೇಳಿ ಅವರಿಗೆ 2 ತಿಂಗಳ ಅವಕಾಶನ ಮಾಡ್ಕೊಡೋ ಅಂತದನ್ನ ಮಾಡಿದ್ವಿ. ಅದರಲ್ಲಿ 1 ತಿಂಗಳ ಒಳಗಡೆ 50% ಅಷ್ಟು ಪಿಗ್ಮಿ ಹಣ ಏನಿದೆ, ಬಡವರ ಹಣ, ಕಷ್ಟದಿಂದ ಪಾಪ ದುಡಿಮೆ ಮಾಡಿ ಕೂಲಿ ಮಾಡಿ ದಿನದ ಕೂಲಿ ಮಾಡಿ ಅದರಲ್ಲೂ ಉಳಿತಾಯ ಮಾಡಿ ಈ ಗಣಪತಿ ಹಬ್ಬ ಮತ್ತೊಂದು ಮುಗ್ದೊಂದು ಸಂದರ್ಭದಲ್ಲಿ ಅದನ್ನ ಖರ್ಚಿಗೆ ಬಳಸ್ಕೋಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡಿದು ಕಟ್ಟಿದಂತವ್ರು ಪಿಗ್ಮಿಯವರು. ಅದು ಹಳ್ಳಿಗಾಡಿನಲ್ಲಿ ಕೂಲಿ ಮಾಡೋರೇ ಅಲ್ಲ, ಬಹುತೇಕ ಕೂಲಿ ಮಾಡೋರು. ಕಷ್ಟದ ಕಾಲಕ್ಕೆ ಅದು ಬರುತ್ತೆ ಅಂತ ಹೇಳಿ ಇಲ್ಲಿ ಪಿಗ್ಮಿ ಹಣನ ಕಟ್ಟಿದ್ದಾರೆ. ಆದ್ರೆ 1 ತಿಂಗಳ ಅವಕಾಶ ಕೊಟ್ಟು ಸಹಿತ ಆ 1 ತಿಂಗಳಲ್ಲಿ ಅವರು ಕನಿಷ್ಠ ಪ್ರಯತ್ನವಾಗಿ 10 ಜನಿಗೂ ಕೊಡೋ ಪ್ರಯತ್ನ ಮಾಡಲಿಲ್ಲ. ಅವತ್ ನಾವು ಒಂದು ಸಂಸ್ಥೆಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅವತ್ತಿನ ಸೇರಿರ್ತಕ್ಕಂತ ಜನರನ್ನೆಲ್ಲ ಒಪ್ಸಿ 2 ತಿಂಗಳ ಟೈಮಲ್ಲಿ ಅರ್ಧದಷ್ಟು ಹಣ ಕೊಡಿ, ಈಗ 1 ತಿಂಗಳೊಳಗಡೆ ಇನ್ನು ಅರ್ಧದಷ್ಟು ಹಣ ಇನ್ನೊಂದು ತಿಂಗಳು ತಗೊಂಡು ಕೊಡಿ ಅಂತ ಹೇಳಿದ್ರು. ಆ ಪ್ರಯತ್ನದ ದಿಕ್ಕಿನಲ್ಲಿ ಪ್ರಯತ್ನನೇ ಮಾಡ್ಲಿಲ್ಲ. ಈಗ ಹೇಳ್ತಿದ್ದಾರೆ ಆ ಸಿಒ ಬರ್ತಾನೆ ಇಲ್ಲ, ನಾವೇನ್ ಮಾಡ್ಲಿ ಅಂತ ಹೇಳಿದ್ರೆ ಇದನ್ನ ಇನ್ನೂ 2 ವರ್ಷ ಆದ್ರೂ ಸಹಿತ ಸಿಒ ಬರ್ಲಿಲ್ಲ, ನಾವೇನ್ ಮಾಡ್ಲಿ ಅಂತ ಹೇಳಿ ಇನ್ನು 2 ವರ್ಷ ಹೋದ್ರು ಇದೇ ಪ್ರಶ್ನೆ ಕೇಳ್ತಾರೆ. ಇನ್ನು 4 ತಿಂಗಳು ಹೋದ್ರು, 6 ತಿಂಗಳು ಹೋದ್ರು, 2 ವರ್ಷ ಹೋದ್ರು ಸಹಿತ ಅವ್ನ್ ಬರ್ಲಿಲ್ಲ, ನಾವೇನ್ ಮಾಡ್ಲಿ? ಹಾಗಾದ್ರೆ ಕಾನೂನು ರೀತಿಲಿ ಕ್ರಮ ತಗೊಳ್ಳೋ ಅಂತದ್ದಾಗ್ಬೇಕಲ್ಲ, ಪ್ರಕ್ರಿಯೆಗಳು ನಡಿಬೇಕಲ್ಲ. 1 ತಿಂಗಳಾದ್ರೂ ಸಹಿತ ಅವನ ಕ್ರಿಮಿನಲ್ ಕೇಸನ್ನ ಅವ್ನ್ ಬರ್ಲಿಲ್ಲ ಅಥವಾ ಈ ರೀತಿ ಆಗಿದೆ ಅಂದ್ರೆ ಕ್ರಿಮಿನಲ್ ಕೇಸ್ ಹಾಕೋದಾಗ್ಲಿ, ಅವನ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ, ಅವ್ನ್ ವಜಾ ಮಾಡೋದಾಗ್ಲಿ ಮಾಡ್ಬೇಕಲ್ಲ. DCC ಬ್ಯಾಂಕ್ ಅಧ್ಯಕ್ಷರು ಮಂಜಾತ್ ಗೌಡ್ರು ಇದ್ದಾರೆ, ಅವ್ರು ಮಾಡ್ಬೇಕಲ್ಲ. ಸುಮ್ಮನೆ ಮಂಜಾತ್ ಗೌಡ್ರು ಮೇಲ್ಗಡೆ ಏನು ಅವ್ರು ಮಂಜಾತ್ ಗೌಡ್ರು ಕಲ್ತಿರೋ ಪಾಠನೆ ಇಲ್ಲೂ ಕೆಳಗಡೆ ಕಲ್ಸ್ಬಿಟ್ರೆ ಇನ್ನು ಸೊಸೈಟಿಗಳು ಉಳಿತಾವ? ಸೊಸೈಟಿಗಳು ಉಳಿಯಕ್ ಸಾಧ್ಯನಾ? ನೀವು ಕಲ್ತಿರೋದನ್ನ ನಿಮ್ ಲೆವೆಲ್ಗೆ ಇಟ್ಕೊಂಡಿದ್ರೆ ಆಗ್ತಾ ಇತ್ತು. ಇದನ್ನ ಏನ್ ಮಾಡಿದ್ರಿ? ಕೆಳಗಡೆಗೂ ಪಾಸ್ ಮಾಡ್ಬಿಟ್ಟಿದ್ರಿ. ಈಗ ನೀವು ಕಲ್ತಿರೋದನ್ನ ಕೆಳಗಡೆ ಕಲ್ಸ್ಬಿಟ್ಟಿದ್ರಿ. ಇವತ್ತು ಈ ಬಡವರು ಇವತ್ತು ರಸ್ತೆ ಮೇಲೆ ಕೂರ ಅಂತ ಪರಿಸ್ಥಿತಿನ ಇವತ್ತು ಮಂಜಾತ್ ಗೌಡ್ರ ಅಧ್ಯಕ್ಷತೆಯ ಈ ಏನಿದಾವೆ ಈ ಸೊಸೈಟಿಗಳು ಈ ರೀತಿ ಆಗಿದಾವೆ. ಎಷ್ಟು ತಿಂಗಳು ಬೇಕು ನಿಮ್ಗೆ ಸಮಸ್ಯೆ ಬಗೆಹರಿಸೋದಕ್ಕೆ? ಸಮಸ್ಯೆ ಬಗೆಹರಿಬೇಕಲ್ಲ. ಮಂಜಾತ್ ಗೌಡ್ರು DCC ಬ್ಯಾಂಕ್ ಅಧ್ಯಕ್ಷ ಇದ್ರಲ್ಲ, ನೀವೇನೋ ಕಬ್ಬಣನ ಬಂಗಾರ ಮಾಡೋದಕ್ಕೆ ನಿಮ್ಗೆ ಜಾದುಗಾರ ನೀವು.
ಕಬ್ಬನ್ನ ಬಂಗಾರ ಮಾಡಿಬಿಡ್ತೀರಿ. ರೈತರದ್ದು ಮಾಡಿ, ರೈತರದ್ದು ಮಾಡುತ್ತೀರಾ? ರೈತ ಕಬ್ಬಣ ಕೊಡ್ತಾನೆ ಬಂಗಾರ ಅಂತೇಳಿ ಸಾಲ ಕೊಡ್ತೀರಾ ರೈತಂದು? ಆದ್ರೆ ನೀವು ಇಟ್ಟಿದ್ ಕ್ವಿಂಟಾಲ್ ಗಟ್ಲೆ ಕಬ್ಬಣಕ್ಕೆ ಬಂಗಾರ ಅಂತ ಹೇಳಿ ಸಾವಿರಾರು ಕೋಟಿ. ಆದ್ರೆ ನೀವೆಲ್ಲ ಗೆದ್ದು ಹೋಗ್ತೀರಿ. ಯಾಕಂದ್ರೆ ದುಡ್ಡು ಮಾಡ್ಕೊಬಿಟ್ಟಿದ್ರಿ, ಸಾವಿರಾರು ಕೋಟಿ ಹಿಂಗ್ ಮಾಡಿ ದುಡ್ಡು ಮಾಡ್ಕೊಬಿಟ್ಟಿದ್ರಿ. ಆದ್ರೂ ನೀವು ಗೆದ್ದು ಹೋಗ್ಬಿಡ್ತೀರಿ. ನಿಮ್ಮಂತವ್ರು ಗೆದ್ದು ಹೋಗ್ತಾರೆ ಶಾಸನಸಭೆ. ಯಾಕಂದ್ರೆ ಹಣ ಇದೆ, ದುಡ್ಡು ಇದ್ದವ್ರು ಗೆದ್ದು ಹೋಗ್ಬಿಡ್ತಾರೆ. ಪ್ರಾಮಾಣಿಕರ ಹತ್ರ ದುಡ್ಡು ಇರಲ್ಲ. ಪಾಪ ಡೈರೆಕ್ಟರ್ದೇ ಆಗೋಗಿದೆ, ಅವರಿಗೆ ಗೊತ್ತಿಲ್ಲ. ಡೈರೆಕ್ಟರ್ 2 ಲಕ್ಷ ರೂಪಾಯಿ ಸಾಲ ಇದ್ರೆ 4 ಲಕ್ಷ ರೂಪಾಯಿ ತಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ 2 ಲಕ್ಷ ತಗೊಂಡಿದ್ದೇ ಗೊತ್ತಿಲ್ಲ. ಯಾರು ತಿಂದ್ರು? ಯಾಕೆ ಹೀಗಾಯ್ತು? ಇದು ಒಂದೇ ಸೊಸೈಟಿಲಿ ಆಗಿದ್ಯಾ ಮಂಜಾತ್ ಗೌಡ್ರೆ? ಈಗ ಹೊಸಬರೀಗ ಡೈರೆಕ್ಟರ್ ಆಗಿದ್ದಾರೆ. ಈಗ ಶಾಸಕರು ಡೈರೆಕ್ಟರ್ ಇದ್ದಾರೆ. ನ್ಯಾಯ ಕೊಡ್ಬೇಕಲ್ಲ, ನಿಮ್ಗೆ ಗೊತ್ತಿಲ್ವ ಸಾಗರದ್ದು? ಹೋಗಿ ಹೇಳ್ತಾ ಇದ್ರಂತ. ಹೋದ್ಸಲ ನಾನು ಬಂದಿದ್ದೆ, ಇಲ್ಲಿ ಡೈರೆಕ್ಟರ್ ನಿರ್ದೇಶಕರು ಶಾಸಕರ ಹತ್ರ ಹೋಗ್ತಾ ಇದ್ರಂತ. ಸರ್, ಎಲ್ಲ ಮಲ್ಲಿಕಾರ್ಜುನ ಎಲ್ಲ ಜನ ಕಟ್ಟಿ ಸೊಸೈಟಿ ಎದುರುಗಡೆ ನಮ್ ವಿರುದ್ಧ ಗಲಾಟೆ ಮಾಡಿಸ್ಬಿಟ್ರು ಅಂತ ಹೇಳಿ. ನಾನೇನಾದ್ರು ಆ ರೀತಿ ಪ್ರಯತ್ನ ನಡೆಸಿದ್ನ ಪ್ರಾಮಾಣಿಕವಾಗಿ? ಆ ರೀತಿ ಏನಾದ್ರು ಶಾಸಕರ ಹತ್ರ ಹೇಳ್ತಾ ಇದ್ರಂತ. ಹೌದಾ ಮಲ್ಲಿಕಾರ್ಜುನ್ ಎಲ್ಲ ಅಂತ ಅವ್ರು ಹೇಳ್ತಾ ಇದ್ರಂತ. ನೀವು ಮಾಡಿದ ತಪ್ಪು ಅನ್ನೋದನ್ನ ಹೇಳ್ಬೇಕಲ್ಲ ಸರ್. ನೀವು ಮಾಡಿದ್ ಈ ರೀತಿ ಸೊಸೈಟಿ ಈ ರೀತಿ ಮಾಡಿದ್ರಲ್ಲ ಅನ್ನೋದು ಹೇಳ್ಬಿಟ್ಟು, ಇಲ್ಲ ಮಲ್ಲಿಕಾರ್ಜುನ ತಪ್ಪು, ಅವನೇ ಎಲ್ಲ ಎತ್ಕಟ್ಟಿದ್ದು ಅಂತ. ಆದ್ರೆ ನಾನೇನಾದ್ರು ಎತ್ಕಟ್ಟಕ್ ಬಂದಿದ್ನಾ? ಏನ್ ನಿಮ್ಮ ಪ್ರತಿಭಟನೆ ನಾಯಕತ್ವವನ್ನು ವಹಿಸ್ಕೊಂಡು ಮಾತಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಎಲ್ರಿಗೂ ಕಾಣಿಸ್ತಾ ಇದೆ. ಇದು ಇಲ್ಲಿರ್ತಕ್ಕಂಥ ಅಧ್ಯಕ್ಷರು, ಡೈರೆಕ್ಟರ್, ಸೆಕ್ರೆಟರಿ ಯಾರಿದ್ರು ಇದು ಅವ್ರು ಆಕ್ಷನ್ ಮಾಡಿ ಬಗೆಹರಿಸ್ಬೇಕಾಯ್ತು. ಅವ್ರು ಮಾಡಿಲ್ಲ ಅಂದ್ರೂ ಕೊನೆಗೆ ಇದು ಸರ್ಕಾರಿ ಸಂಸ್ಥೆ. ಸೊ ಸರ್ಕಾರಕ್ಕೆ ಅಧಿಕಾರ ಇದ್ದೇ ಇರ್ತದೆ. ನಾನು DRC ಅವ್ರ ಹತ್ರನು ಮಾತಾಡಿದೀನಿ. DRC ಅವರು ಕೇವಲ ಈಗ 1 ತಿಂಗಳಿಂದ ಬಂದಿದ್ದೀನಿ ಸರ್, ನಾನು ಬಂದು ಆಲ್ರೆಡಿ 2 ಸತಿ ಬಂದು ಹೋಗಿದ್ದೀನಿ. ಅಲ್ಲಿ ಸ್ವಲ್ಪ ನಮಗೂ ಕೋಆಪರೇಷನ್ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ನೀವು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಏನು ಕ್ರಿಮಿನಲ್ ಕೇಸಸ್ ಯಾರ್ಯಾರ ಮೇಲೆ ಫೈಲ್ ಮಾಡಬೇಕು, ಕ್ರಿಮಿನಲ್ ಕೇಸ್ ಗಳನ್ನ ಫೈಲ್ ಮಾಡ್ಲಿಕ್ಕೆ ಏನ್ ಆಕ್ಷನ್ ಮಾಡಬೇಕು. ಇವತ್ತು ಸಿಮಲ್ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿರೋದ್ರಿಂದ ಅವ್ರು ಬರಕಾಗಿಲ್ಲ ಅಷ್ಟೇ. ಅವ್ರಿಗೆ ನಾನು ಹೇಳಿ ನಾಳೆ ನಾಳಿದ್ರಲ್ಲಿ ಬಂದು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ತಗೊಂಡು ಇಮಿಡಿಯೇಟ್ ಆಗಿ ನೀವು ಕ್ರಿಮಿನಲ್ ಕೇಸ್ ಏನ್ ಫೈಲ್ ಆಗ್ಬೋದು ಕ್ರಿಮಿನಲ್ ಕೇಸ್ ಮಾಡೋದನ್ನ ಮಾಡಿ 65 ಕೆಳಗೆ ಆಲ್ರೆಡಿ ಎನ್ಕ್ವೈರಿ ಮಾಡ್ಲಿಕ್ಕೆ ಇವಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ DC ಅವರು ಹೇಳಿದ್ದಾರೆ ಅವ್ರಿಗೆ. ಅದು ತಗೊಂಡು ಯಾರ್ಯಾರಿಂದ ಯಾವ ವ್ಯವಹಾರ ಆಗಿದೆ, ಅವ್ರ ಆಸ್ತಿಯನ್ನ ಮುಟ್ಕೊಳ್ಳಾಕೊಳ್ಳಿಕ್ಕೆ ಏನ್ ನಮ್ಗೆ ಪ್ರಾವಿಷನ್ ಇದೆ, ಆಸ್ತಿಯನ್ನ ಮುಟ್ಕೊಳ್ಳಾದ್ರೂ ಹಾಕೋಬೇಕು. ಹಾಕೊಂಡು ಯಾರ್ಯಾರು ಏನೇನ್ ತೊಂದರೆ ಇದೆ ಅದು ಯಾರ್ಯಾರ್ದು ದುಡ್ಡು ಪಿಗ್ಮಿ ದುಡ್ಡು ಫಸ್ಟ್ ನಮ್ಗೆ ಅದನ್ನಾದ್ರೂ ನೀವು ಬಗೆಹರಿಸ್ಬೇಕು ವಿತಿನ್ 1 ಮಂತ್. ಇಷ್ಟ ದಿನ ಬಾಡಿ ಬಗೆಹರ್ಸಕ್ಕಾಗಿಲ್ಲ, ಅದು ಬೇರೆ. ನಮ್ಗೆ ಬಾಡಿ ಅದು ನಮ್ಮ ಸರ್ಕಾರದೊಳಗೆ ಬರೋದಿಲ್ಲ, ಅದು ಬೇರೆ. ಈಗ ನಮ್ಮ ಗವರ್ಮೆಂಟ್ ಕಡೆಯಿಂದ ಆಕ್ಟ್ ಒಳಗೆ ನಮ್ಗೆ ಏನೇನ್ ಪ್ರಾವಿಷನ್ ಇದೆ ಅದ್ರಲ್ಲಿ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ. ಮೊದಲನೇದು ಪಿಗ್ಮಿ ದುಡ್ಡು ಯಾವ್ದಿದೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಇದರಿಂದ ಯಾರ್ಯಾರ ಕೈವಾಡ ಇದೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಆಕ್ಷನ್ ಆಗ್ಬೇಕು. ಅದನ್ನ ಪೊಲೀಸ್ ಇಲಾಖೆಯವರು ಇದ್ದಾರೆ, SP ಸಾಹೇಬ್ರ ಹತ್ರ ಮಾತಾಡಿದೀವಿ. ಏನ್ ನಮ್ ಕಡೆಯಿಂದ ಇನಿಷಿಯೇಟಿವ್ ಮಾಡ್ಬೋದು, ಗವರ್ಮೆಂಟ್ ಕಡೆಯಿಂದ ನಾವು ಕೇಸ್ ಇನಿಷಿಯೇಟ್ ಮಾಡಿ ಅವ್ರನ್ನೆಲ್ಲರ ಮೇಲೂ ಆಕ್ಷನ್ ಮಾಡೋದು ಮಾಡಿಸ್ತೀವಿ. ಅದ್ರ ನೆಕ್ಸ್ಟ್ ಇಲ್ಲೇನೇನ್ ಇಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅದ್ರ ಬಗ್ಗೆ ಆಡಿಟ್ ಮಾಡಿ ಆಡಿಟ್ ಪ್ರಕಾರ ಏನು ಸೂಕ್ತ ಕ್ರಮ ವಹಿಸ್ತೀವಿ. ಆದ್ರಿಂದ ದಯವಿಟ್ಟು ನೀವು ನಮಗೆ 1 ಮಂತ್ 1.5 ಮಂತ್ ಟೈಮ್ ಕೊಡಿ. ಅವ್ರಿಗೆ ಟೈಮ್ ಕೊಟ್ಟಿದೆ, ಅವ್ರದ್ದು ಬಿಡಿ. ಕೃಷ್ಣನ ಬದುಕು ಮತ್ತು ಸಂದೇಶ ಜಗತ್ತಿನಾದ್ಯಂತ ಪಸರಿಸಲಿ ಎಂದು ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಅರೆಯದಾಯ ತಿಳಿಸಿದ್ದಾರೆ. ಕಾರಣಗಿರಿ ಗ್ರಾಮಭಾರತಿ ಟ್ರಸ್ಟ್ ರಾಷ್ಟ್ರೋತ್ಥಾನ ಬಳಗ ಆಶ್ರಯದಲ್ಲಿ ಕೃಷ್ಣಾಷ್ಟಮಿ ಅಂಗವಾಗಿ ನಡೆದ ಶ್ರೀ ಕೃಷ್ಣಲೋಕ 2024 ಕಾರ್ಯಕ್ರಮದಲ್ಲಿ 35ನೇ ವರ್ಷದ ಕೃಷ್ಣ ವೇಷ ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕೃಷ್ಣ ವೇಷ ಧರಿಸುವುದರಿಂದ ಮಕ್ಕಳಲ್ಲಿ ಕೃಷ್ಣನ ಕುರಿತು ಆಸಕ್ತಿ ಬೆಳೆಯುತ್ತಿದೆ. ಕೃಷ್ಣನ ಜೀವನದ ಪರಿಚಯ ಮಾಡಿಕೊಟ್ಟು ಆತನ ಸಂದೇಶವನ್ನು ತಿಳಿಯಬೇಕಿದೆ ಎಂದರು. ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯರವಿ ಮಾತನಾಡಿ, ಕೃಷ್ಣ ಎಲ್ಲ ವಯಸ್ಸಿನವರಿಗೆ ಇಷ್ಟ. ಆತನ ಸರಳ ಜೀವನ ಮತ್ತು ಉದಾತ್ತ ಚಿಂತನೆ ಅತ್ಯಂತ ವಿಶೇಷವಾದದ್ದು. ಕೃಷ್ಣನ ಹೆಸರಲ್ಲಿ ಜಗತ್ತು ಒಂದಾಗುವ ದಿನ ಬರಲಿದೆ ಎಂದರು. ಗ್ರಾಮ ಭಾರತಿ ಟ್ರಸ್ಟ್ನ ಗೌರವಾಧ್ಯಕ್ಷ ND ನಾಗೇಂದ್ರರಾವ್, ಪುರೋಹಿತ ವಾಸುದೇವ ಉಡುಪ ವೇದಿಕೆಯಲ್ಲಿದ್ದರು. ಬೆಳಗಿನಿಂದ ನಡೆದ ಶ್ರೀಕೃಷ್ಣ 24 ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಶೇಷಗಿರಿ ಭಟ್ಟರ ನೇತೃತ್ವದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳ ಪಾರಾಯಣ, ವಿಷ್ಣು ಸಹಸ್ರನಾಮ ಪಠಣ, ಕೃಷ್ಣನಿಗೆ ಸಂಬಂಧಿಸಿದ ಭಜನೆ, ಮಕ್ಕಳಿಂದ ಕೃಷ್ಣವೇಷ, ಶೋಭಾಯಾತ್ರೆ ಹಾಗೂ ಕಲಾಭಾರತಿ ನೃತ್ಯ ಶಾಲೆ ಕಾರಣಗಿರಿ ಹಾಗೂ ಸುವರ್ಧಿನಿ ನೃತ್ಯ ಶಾಲೆ ಮಾರುತಿಪುರ ಮಕ್ಕಳಿಂದ ಕೃಷ್ಣನ ಲೀಲೆಗಳ ನೃತ್ಯ ಪ್ರದರ್ಶನ ನಡೆಯಿತು. ವಿನಾಯಕ್ ಪ್ರಭು ನಿರೂಪಿಸಿ ಗುರುಮೂರ್ತಿ ವಂದಿಸಿದರು. ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳಿಗೆ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ ನಡೆಸಲಾಯಿತು. ಸುಮಾರು 30 ಜೋಡಿ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಾಗರ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಶಕುಂತಲಾ ಮಾತಾಜಿ, ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ KR, ಶಿಕ್ಷಕ ವರ್ಗದವರು ಪಾಲ್ಗೊಂಡಿದ್ದರು. ನಮಸ್ಕಾರ.